ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇದ್ದೀರಾ, ಇದು ಬಂದು ಜಲ್ಲಿ ಮೆಟ್ಲಿಂಗ್ ರೋಡ್. ಇದು ಬಂದು ನಿಮಗೆ 25 ಅಡಿ ಗೌರ್ಮೆಂಟ್ ಮೆಟ್ಲಿಂಗ್ ರೋಡ್. ಈ ರೋಡು ನೋಡಿ, ಅಲ್ಲಿಂದ ಈಗ ಟಾರ್ ಮಾಡ್ತಾ ಇದ್ದಾರೆ. ಅದು ನೋಡಿ, ಅದು ಒಂದು ವೀಡಿಯೋ ಮಾಡಾಕ್ತೀನಿ ಮುಂದೆ, ಫ್ರಂಟ್ ಅದನ್ನೇ ಹಾಕ್ತೀನಿ, ವೀಡಿಯೋ ಮಾಡ್ತೀನಿ. ಅದನ್ನು ಟಾರ್ ರೋಡ್ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿವರೆಗೂ ಆಲ್ರೆಡಿ ಟಾರ್ ರೋಡ್ ಆಗಿದೆ, ಈಗ ಇದು ಆಗುತ್ತೆ. ನಿಮಗೆ ಊರ ಪಕ್ಕದ್ದೇ ಜಾಗ ಇದು ನೋಡಿ. ಊರ ಪಕ್ಕದ್ದು ಊರು ನೋಡಿ, ಇಲ್ಲೇ ಇದೆ. ಮತ್ತು ಒಳ್ಳೆ ನಿಮಗೊಂದು ಲೇಕ್ ಇದೆ, ಕೆರೆ, ತುಂಬಾ ಚೆನ್ನಾಗಿರೋಂಥ ದೊಡ್ಡ ಕೆರೆ. ಮತ್ತು ನಿಮ್ಮ ಫುಲ್ಲು ಇಲ್ವಿ ನೋಡಿ, ಬೆಟ್ಟ. ನಿಮಗೆ ಈ ಜಾಗ ಬಂದು 5 ಎಕರೆ ಜಾಗ, ಪ್ಲೈನ್ ಲ್ಯಾಂಡು. ಚನ್ನಪಟ್ಟಣಕ್ಕೆ ಇಲ್ಲಿಂದ 9 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 4 ಕಿಲೋಮೀಟ್ರ್ ಆಗುತ್ತೆ. ತುಂಬ ಚೆನ್ನಾಗಿರೋಂಥ ಜಾಗ, 5 ಎಕರೆ ಜಾಗ. ನಿಮ್ಗೆ ಇಲ್ಲಿ 40 ಅಡಿ ರಸ್ತೆ ಇದೆ ಕೆಳಗಡೆ. ನಿಮ್ಗೆ ಆ ಕಡೆಯಿಂದನೂ ರೋಡ್ ಇದೆ, ಈ ಕಡೆನೂ ರೋಡ್ ಇದೆ. ಈಗೆಲ್ಲ ಮಳೆ ಬೆಳ್ಕೊಂಡಿದೆ, ಯಾರು ರೋಡ್ ಮಾಡ್ಕೊಳ್ಳಿಲ್ಲ. ನೀವು ಬೇಕಾದ್ರೆ ರೋಡ್ ಮಾಡ್ಕೋಬೋದು. ಮತ್ತು ಈ 5 ಎಕರೆ ಬಂದು ನಿಮಗೆ ಪರ್ ಗುಂಟೆ ನಿಮಗೆ 1,30,30,000 ಅಂತ ಹೇಳ್ತಾರೆ. ಫೈನಲ್ ನಿಮಗೆ 1,20,000 ಆಗುತ್ತೆ. ಮತ್ತು ನಿಮಗೆ ಅಲ್ಲಿಂದ ರೋಡ್ ಇದೆ, ಊರ ಪಕ್ಕದಲ್ಲಿ ಇಲ್ಲೂ ರೋಡ್ ಇದೆ. ನೀವು ಬೇಕಾದ್ರೆ ಇಲ್ಲೂ ಒಂದು ರೋಡ್ ಮಾಡ್ಕೋಬೋದು. ನೀವು ಬೇಡ ಅಂದ್ರೆ ತೆಗೆದು ಒಂದು ಕಮ್ಮಿ ಲೋ ಬಜೆಟಲ್ಲಿ ಚನ್ನಪಟ್ಟಣ ತಲುಪಲ್ಲಿ ಇಷ್ಟು ಕಮ್ಮಿಗೆ ಬೇರೆ ಕಡೆ ಎಲ್ಲೂ ಸಿಗಲ್ಲ. ತುಂಬಾ ಹತ್ರ. ಬೆಂಗಳೂರು ಮೈಸೂರು ರೋಡ್ಗೆ ಬರೀ 4 ಕಿಲೋಮೀಟ್ರಲ್ಲಿಂದ ಅಂತ, ಚನ್ನಪಟ್ಟಣಕ್ಕಿಂದ 9 ಕಿಲೋಮೀಟ್ರ್ ಆಗುತ್ತೆ. ತುಂಬ ಹತ್ರ ಇರುವಂಥ ಜಾಗ. ಮತ್ತು ಇಷ್ಟು ಊರು ಅಕ್ಕಪಕ್ಕ ಇರುವಂಥ ಜಾಗ. ನೀವು ಬರೀ ಇನ್ವೆಸ್ಟ್ ಮಾಡಿ ಬಿಟ್ಬಿಟ್ರು ಮುಂದಿನ ದಿನದಲ್ಲಿ ಈ ಥರ ಒಂದು ಫ್ಲಾಟು 5 ಎಕರೆ ಬೌಂಡ್ರಿ ಸಿಗೋದೇ ಇಲ್ಲ. ಅಷ್ಟು ಚೆನ್ನಾಗಿರೋಂಥ ಜಾಗ ನೋಡಿ. ಇಲ್ಲಿಂದ ನೀವು ಒಂದು ಚಿಕ್ಕದಾಗಿ ಒಂದು ರೋಡ್ ಮಾಡ್ಕೊಂಡ್ರು ಕೂಡ ಆರಾಮಾಗಿ ಇದಕ್ಕೆ ಹೋಗ್ಬೋದು. ಇಲ್ಲಿ ಬೇಡ ರೋಡ್ ಅಂದರೆ ಅಲ್ಲೂ ಕೂಡ ಗೌರ್ಮೆಂಟ್ ನಕಾಶೆ ರೋಡ್ 40 ಅಡಿ ರೋಡ್ ಇದೆ. ಇದಕ್ಕೆ ಆರಾಮಾಗಿ ನೀವು ಆ ಕಡೆಯಿಂದನೂ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಯಾರಾದರೂ ಕಮ್ಮಿ ಬಜೆಟಲ್ಲಿ ಈ ಥರ ಒಂದು ಚನ್ನಪಟ್ಟಣದಲ್ಲಿ ಇಷ್ಟು ಕಮ್ಮಿ ಬಜೆಟ್ ಎಲ್ಲೂ ಸಿಗಲ್ಲ. ಯಾರು ಈ ಥರ ಒಂದು ಬಜೆಟಲ್ಲಿ ಜಾಗ ಬೇಕು ಅನ್ನೋರಿಗೆ ಇದಂತೂ ತುಂಬ ಚೆನ್ನಾಗಿರೋಂಥ ಪ್ರಾಪರ್ಟಿ ನೋಡಿ. ಈ ಪ್ರೈಸಿಗೆ ಸಿಗುತ್ತೆ. ಯಾರಿಗಾದರೂ ಈ ಒಂದು ಜಾಗ ಬೇಕು ಅಂತಂದರೆ ವಿಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇನ್ನೊಂದು ಏನಪ್ಪ ವಿಚಾರ ಅಂದರೆ, ವಿದ್ಯುತ್ ಕಂಬ ಎಲ್ಲ ಇದೆ ನೋಡಿ. ನಿಮ್ಗೆ ವಿದ್ಯುತ್ ಕಂಬ ಇದೆ, ಕಾಣಿಸ್ತಿದ್ಯಾ? ಎಲ್ಲ ವಿದ್ಯುತ್ ಕಂಬಗಳಿದೆ. ನಿಮ್ಗೆ ಆಲ್ಮೋಸ್ಟ್ ನೋಡಿ ಅಲ್ಲೆಲ್ಲ ಬೇರೆ ಬೇರೆಲ್ಲ ಜಾಗ ತೊಗೊಂಡು ಅಲ್ಲೆಲ್ಲ ರೋಡ್ ಸಿಗುತ್ತೆ. ನೀವು ಇದೊಂದು ಪ್ರಾಪರ್ಟಿ ತೊಗೊಂಡ್ರೆ ನಿಮ್ಗೆ ಅಲ್ಲಿಂದ ಅಲ್ಲಿಗೆ ರೋಡ್ ಇದೆ, ಟಾರ್ ರೋಡ್ ಇದೆ. ಈ ರೋಡ್ ಇಲ್ಲಿಂದ ಮುಂದೆ ಹೋದ್ರೆ ಅದಕ್ಕೂ ರೋಡ್ ಸಿಗುತ್ತೆ ನಿಮಗೆ. ಫ್ಯೂಚರ್ಲಿ ಇದು ಒಳ್ಳೆ ಜಾಗ. ಈ ಥರ ಜಾಗ ಮತ್ತೆ ಸಿಗೋದೇ ಇಲ್ಲ, ಅಷ್ಟು ಚೆನ್ನಾಗಿರೋವಂಥ ಜಾಗ. ಮತ್ತು ನೋಡಿ, ನಿಮಗೆ ಊರ ಪಕ್ಕದ್ದೇ ಜಾಗ ಇದು. ಇಷ್ಟು ಕಮ್ಮಿ ಬಜೆಟ್ಗೆ ಯಾರಾದರೂ ಬೇಕು ಅನ್ನೋರು ತೆಗೆದು ಬಿಟ್ಕೊಂಡ್ರು ನಿಮಗೆ ಒಳ್ಳೆ ಪ್ರಾಪರ್ಟಿ ಇದು. ಹಾಂ, 5 ಎಕರೆ ತೋರಿಸಿದ್ನಲ್ಲ ನಿಮಗೆ ನೋಡಿ. ಆ ಜಾಗಕ್ಕೆ ಈಗ ಟಾರ್ ರೋಡ್ ಮಾಡ್ತಾ ಇದ್ದಾರೆ, ಜಲ್ಲಿಯಲ್ಲಿ ಹಾಕಿದ್ದಾರೆ ನೋಡಿ. ನಿಮ್ಗೆ ಎಷ್ಟು ಚೆನ್ನಾಗಿರೋವಂಥ ಪರಿಸರ ಇದು. ಮತ್ತು ಊರ ಪಕ್ಕದ ಜಾಗ ನೋಡಿ, ಅದೇ ಟಾರ್ ರೋಡು. ಅಲ್ಲೇನಿದೆ ಅದೇ ಟಾರ್ ರೋಡು. ಇಲ್ಲಿಂದ ಬರೀ ಜಸ್ಟ್ ನೀವು 350 ಅಡಿಗೆ ಹೋದರೆ ಆ ಜಾಗ ಸಿಗುತ್ತೆ. ಮತ್ತು ನಿಮ್ಗೆ ಅಲ್ಲೂ ರೋಡ್ ಇದೆ, ಆ ಕಡೆಯಿಂದನೂ ರೋಡ್ ಇದೆ, ಎರಡೂ ಕಡೆ ರೋಡ್ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ. ಅಕಸ್ಮಾತ್ ಯಾರಾದರೂ ಮೀನು ಸಾಕಾಣಿಕೆ ಮಾಡ್ತೀನಿ ಅಂತಂದರೂ ಆ ಜಾಗದಲ್ಲಿ ತುಂಬಾ ಚೆನ್ನಾಗಿ ಮಾಡ್ಬೋದು. ತುಂಬ ಚೆನ್ನಾಗಿದೆ ಜಾಗ ನೋಡಿ. ಪ್ಯೂರ್ ಕೆಂಪು ಭೂಮಿ ಅದು. ಇಲ್ಲೆಲ್ಲ ಪ್ಯೂರ್ ಕೆಂಪು ಭೂಮಿನೇ. ಕೆರೆ ಇದ್ರೂ ಕೂಡ ಪ್ಯೂರ್ ಕೆಂಪು ಭೂಮಿನೇ ನೋಡಿ. ಟಾರ್ ರೋಡ್ ಮಾಡ್ತಾ ಇದ್ದಾರೆ ಈಗ. ಇದು ಬಂದು ನಿಮಗೆ 25 ಅಡಿಗಿಂತ ಜಾಸ್ತಿ ದೊಡ್ಡ ರೋಡ್ ಇದು.